ಅದೇ ಲೈಫ್ ಆಗ್ಬಿಡ್ತದೆ. ನೀವು ಏನು ಹೇಳ್ತೀರಿ ಅದೇ ಲೈಫ್. ನಿಮ್ಮ ಆದರ್ಶವೇ ಅದೇ ಜೀವನದಲ್ಲಿ ಪಾಲನೆ ಮಾಡಿಕೊಂಡ್ರೆ ಸಾಕು. ಅದನ್ನೇ ನಾವು ದೇವನೂರು ಮಹಾದೇವರ ಬೀಜಗಳನ್ನು ಎದೆಯಲ್ಲೇ ಬಿತ್ತಬಹುದು. ಏನು ಅಕ್ಷರಗಳನ್ನು ಖಂಡಿತವಾಗಲೂ ಬಿತ್ತುವುದಕ್ಕೆ ಏನು ಮಾಡ್ತೀರಿ, ನೀವು ಬಿತ್ತೀರಿ, ಅವ್ರ ರಸಗೊಬ್ಬರ ಅವೆಲ್ಲ ಆಗ್ಬೇಕಲ್ಲ. ಬರೇ ಹೇಳಿನ ಬೀಜ ಬರೇ ಬೆಳೆ ಅಂತಂದ್ರೆ ಕಸ ಕೂಡ ಬರುತ್ತೆ, ತಂತಾನೆ ಬರ್ತದೆ ಕಸ. ಅದನ್ನು ಕೀಳ್ಬೇಕಾದ್ರೆ ಕೀಳಬೇಕು ಅಷ್ಟ. ನೀವು ಪಿಕ್ಚರ್ ನೋಡ್ಬೇಕಾದ್ರೆ ಎಲ್ಲವೂ ಫೈಟಿಂಗ್ ಬೀಟಿಂಗ್ ಭಾಳ ಇರ್ತದ. ಅವನು ದಷ್ಟ ಪುಟ್ಟ ಭಾಳ ಇರ್ತಾನ, ಅವನು ತಲೆ ಓಡಿಸ್ಬೇಕು ಅಷ್ಟೇ. ಈಗ ಪೈಲ್ವಾನ್ ಇರ್ತಾನ ಅವಾಗ ಸಿನಿಮಾದಲ್ಲಿ, ಆ ಶಕ್ತಿ ಬದಲು ನಾವು ಮೈಂಡ್ ಓಡಿಸ್ಬೇಕು. ಮತ್ತು ಒಳ್ಳೆ ಮೆಸೇಜ್ ಏನು ಬೇರೆ ಬೇರೆ ರೀತಿಯಲ್ಲಿ ಹೋಗಬಾರ್ದು. ಸಿನಿಮಾದಲ್ಲಿ ಏನು ಕೊಟ್ಟಿತ್ತು ನಾವು ನೋಡೋದ್ರಿಂದ ಏನು ಅರ್ಥ ಆಯ್ತು ಅದು ತಿಳ್ಕೋಬೇಕು. ಅದರಿಂದ ಏನಾಯ್ತು ಅರ್ಥ, ಅದು ಮೆಸೇಜ್ ಕನ್ವೆ ಆಗ್ಬೇಕು ನಿಮಗೆ. ಕೆಟ್ಟದನ್ನು ಅಲ್ಲೇ ಬಿಟ್ಟು ಒಳ್ಳೆಯದನ್ನು ತರುವುದೇ ಲೈಫ್. ಪ್ರಿನ್ಸಿಪಲ್ ಹೇಳಿದಾರಲ್ಲ, ಬಿತ್ತ ಯಾವ ರೀತಿಯಲ್ಲಿ ಕೂಡ ಎಲ್ಲರ ಹತ್ರ ಬಿತ್ತುತ್ತಾರಲ್ಲ ಬೀಜಗಳು. ಎಲ್ಲರೂ ಓದೋದ್ರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ ಅಷ್ಟೇ. ಎಲ್ಲರೂ ನೋಡ್ಸಿ ಇವರೇ ಟೀಚರ್ಸ್ ನೀವು ಹೇಳಿದ್ದೆ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಂಡು ಬರಿತಿರ್ತಾರೆ. ಒಂದು ಸಲ ಓದಿದವರು ಬೇರೆ ಬರೀತಾರೆ, ಎರಡನೇ ಸಲ ಓದಿದವರು ಬೇರೆ. ಫಾಲೋ ಅಪ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಹಾರ್ಡ್ ವರ್ಕು ಫಾಲೋ ಅಪ್ ಈಸ್ ವೆರಿ ಇಂಪಾರ್ಟೆಂಟ್ ಅಷ್ಟೇ. ಎರಡೇ ಶಬ್ದಗಳಲ್ಲಿ ಅವೆಲ್ಲ ಬೇರೆ ಬೇರೆ ಹೇಳ್ತಾರೆ.